ಮದುವೆ ಅನ್ನೋದು ಐ ಥಿಂಕ್ ಇಟ್ ಶುಡ್ ಬಿ ಎ ವೆರಿ ತುಂಬ ಪ್ರೈವೇಟ್ ಅಫೇರ್ ಇರಬೇಕು ನನ್ನ ಪ್ರಕಾರ. ನನಗೆ ನನ್ನ ಮದುವೆಯಲ್ಲಿ ಹಲವಾರು ಅಂದರೆ ಫಾರ್ ಒಂದು ಹೆಣ್ಮಗುಗೆ ಆ ಮದುವೆ ದಿವಸ ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. ಸ್ಪೆಷಲಿ ಸಪ್ತಪದಿ ತುಳಿಯೋದಾಗಿರ್ಬೋದು, ತಾಳಿ ಕಟ್ಟೋ ಸಮಯ ಆಗಿರ್ಬೋದು, ಪ್ರತಿಯೊಂದು ವಿಚಾರನೂ ಐ ಥಿಂಕ್ ಇಟ್ ಮೇಕ್ಸ್ ಇಟ್ ಆ ದಿವಸನೇ ಭಾಳ ಸ್ಪೆಷಲ್ ಆಗಿರುತ್ತೆ ಅವರು. ಸೊ ನನಗೆ ತುಂಬ ಟೆನ್ಷನಲ್ಲಿ ಆ ದಿವಸ ಮದುವೆ ಆಗಿದ್ದು. ನಮ್ಮ ಮಾವ ಇರಲಿಲ್ಲ. ಪೊಲೀಸವ್ರಿಗೆ ನಾನು ಅವ್ರ ಮಾವ ಅಂತ ಹೇಳಿದ್ರೆ ಅಯ್ಯೋ ಹಲವಾರು ಜನ ಮಾವಗಳು ಬರ್ತಾರೆ, ಅವ್ರಿಗೆಲ್ಲ ಒಳಗಡೆ ಬಿಡೋಕ್ಕಾಗುತ್ತಾ ಅಂತ ಹೇಳಿದರು. ದ್ಯಾಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡೇ ಆನೆಸ್ಟ್ಲಿ ನನಗೆ. ಬಿಕಾಸ್ ಆ ದಿವಸ ದರ್ ವಾಸ್ ಅ ಲಾಡ್ ಆಫ್ ತುಂಬ ಜನ ಇದ್ದರು ಎಲ್ಲ ಕಡೆಯಿಂದನೂ. ಆ್ಯಂಡ್ ಬಟ್ ದೋಸ್ ಟೈಮ್ಸ್ ವರ್ ಡಿಫ್ರೆಂಟ್. ಆವಾಗ ಇಷ್ಟು ಮೀಡಿಯಾನೂ ಇರಲಿಲ್ಲ, ಇಷ್ಟು ಯೂಟ್ಯೂಬರ್ಸು ಇರಲಿಲ್ಲ. TV9 and Z ಮಂಜು ಕವರ್ ಮಾಡಿದ್ದು, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಬಟ್ ಏನಂದರೆ ಇವತ್ತು ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್, ಮೀಡಿಯಾ ಕೂಡ ಬೆಳೆದಿದೆ, ಇವತ್ತು ಯೂಟ್ಯೂಬರ್ಸ್ ಇದ್ದಾರೆ ನಮ್ಮ ಜೊತೆ. ಸೊ ಇಟ್ಸ್ ಅ ಬಿಗರ್ ಫ್ಯಾಮ್ಲಿ ಇವತ್ತು. ಬಟ್ ಫ್ಯಾಮ್ಲಿ ಅನ್ನೋದು, ನನ್ನ ಮದುವೆ ಅನ್ನೋದು ಒಂದು ಪ್ರೈವೇಟ್ ಅಫೇರ್ ಇರೋದ್ರಿಂದ ಐ ಹೋಪ್ ದ್ಯಾಟ್ ದಿಸ್ ಟೈಮ್ ಅಷ್ಟು ಕೇಯಾಸ್ ಇರಲ್ಲ. ಐ ಹೋಪ್ ದೇ ರಿಮೆಂಬರ್ ದ ಬ್ಯೂಟಿಫುಲ್ ಟೈಮ್ಸ್ ಇರುತ್ತೆ. ಎಂತ ಇಲ್ಲ, ನಾನು ಕಾರ್ಡ್ ಕೊಡೋದ್ರಲ್ಲೇ ಬ್ಯುಸಿಯಾಗಿದ್ದೆ ಇಷ್ಟು ದಿವಸ. ಅವನು ಅವನ ಹೆಂಡತಿ ಅಂದರೆ ಅವ್ನ ಗರ್ಲ್ ಫ್ರೆಂಡ್ ರಕ್ಷಿತಾನೇ ಎಲ್ಲ ಪ್ಲ್ಯಾನ್ ಮಾಡಿರೋದು. ಫ್ರಮ್ ಕೇಟ್ರರ್ಸ್ ಟು ಡೆಕೋರೇಷನ್, ಫಿಯಾನ್ಸೆ, ಫ್ರಮ್ ಕೇಟ್ರರ್ಸ್ ಟು ಡೆಕೋರೇಷನ್ಸ್ ಟು ಎವ್ರಿಥಿಂಗ್. ಇನ್ಫ್ಯಾಕ್ಟ್ ಅವ್ಳು ಡಿಸೈನರ್ ಇರೋದ್ರಿಂದ ಇವನ್ ಬಟ್ಟೆಗಳು ಅವಳೇ ಮಾಡ್ತಾ ಇರೋದು. ಸೊ ಇಟ್ಸ್ ನೈಸ್ ಟು ಸಿ ದಟ್ ಬಾಂಡ್ ಬಿಟ್ವೀನ್ ದೆಮ್. ಐ ವಿಶ್ ದೆಮ್ ಅ ವೆರಿ ವೆರಿ ಹ್ಯಾಪಿ ಸಕ್ಸಸ್ಫುಲ್ ಮ್ಯಾರೇಜ್. ಹಂಗೆ ಯಾರು ಆಸೆ ಇಟ್ಕೋತಾರೆ? ಎಂತಾದರೂ ಆಗಲಿ, ಎಂತ ಅಲ್ಲ ಹಂಗೆಂತ ಇಲ್ಲ. ಒಳ್ಳೆ ಹುಡುಗಿ ಮನೇಲಿ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ದರೆ ಒಳ್ಳೆಯದು, ಅವನಿಗೆ ಅಡ್ಜಸ್ಟ್ ಆಗೋ ಥರ ಹುಡುಗಿ ಇದ್ದರೆ ಒಳ್ಳೆಯದು. ಬಟ್ ವಿ ವರ್ ಆಲ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. he has a little agitation, but honestly I think marriage is the most beautiful bond ಅನಿಸುತ್ತೆ ಇದ್ರ ಮಧ್ಯದಲ್ಲಿ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ, ಆಮೇಲೆ ಗೊತ್ತಾಗುತ್ತೆ. ಬಟ್ ಅಟ್ ದ ಮೂಮೆಂಟ್ ವೆರಿ ಹ್ಯಾಪಿ ಫಾರ್ ದ ಕಪಲ್.